ಗಾಡಿಗೆಲ್ಲ ವಾಶ್ ಮಾಡಿ ನಿಲ್ಸವ್ರೆ, ಡೆಲಿವರಿ ತಗೋಬೇಕು. ರೆಡಿಯಾಗಿ ನಿಂತವ್ರೆ, ಎಷ್ಟೊತ್ತಿಗೆ ಬರ್ತಾರೆ ತೊಗೊಳೋಣ ಅಂತ. ನಮ್ಮ ಅಪ್ಪು ಬೈಕ್ ತಗೋತಾನೆ ಅಂತಿದ್ದಂಗೆ ನಮ್ಮ ಲೆಜೆಂಡು ರಿವ್ಯೂ ಮಾಡಿಬಿಡ್ರಿ ಅಂದ. ನಾವೇನು ಮೋಟೋ ವ್ಲಾಗರ್ ಸರ್ ರಿವ್ಯೂ ಮಾಡೋಕ್ಕೆ. ಇದೊಂದು ವೀಡಿಯೋ ಅದೇ ಥರ ಟ್ರೈ ಮಾಡೋಣ. ಅಪ್ಪು ಎಣ್ಣೆ ಯಾಕೆ ಕಾಣ್ತಲ್ಲ? ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಕಾರ್ ಮಾತ್ರ ಗನ್ನು ಲುಕ್ಕು ಏನು ಕ್ರೇಜ್ ಆಗೈತೆ ನಮ್ಮ ಗಾಡಿದು. ನಮ್ಮ ಕಾರ್ ಸಕ್ಕದಾಗೈತೆ. ಲವ್ ಆಗ್ಬಿಟ್ಟೈತೆ ನಮ್ಮ ಕಾರ್ ಮೇಲೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಸರಿ ಬರ್ಕ ಹೇಳು. ನಮ್ಮ ಉಪ್ಪು ಇವತ್ತು NS ತಗೋತಿದ್ದಾನೆ. ಬನ್ನಿ ನೋಡೋಣ ಹೆಂಗಿರ್ತದೆ ಅಂತ. ಮಾಡಕ್ ಬೇರೆ ಕೆಲ್ಸ ಅಲ್ವಾ ನಿಮ್ಗೆ? ನಮ್ ದೊಡ್ಡ ಈ ವಿಡಿಯೋದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾವನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಮ್ ಕಾರ್ ಲ್ಯಾಶ್ ಟ್ರೇ ಬೇರೆ ಐತೆ, ನಮ್ಗೆ ಯೂಸ್ ಆಗಲ್ಲ. ನೀ ಚಾಚಾನಾ? ನೀನ್ ದೊಡ್ಡ ಚಾಚಾನಾ ಇಲ್ಲಿ? ಸ್ವಲ್ಪ NS ಯಾಕೆ? ಡ್ರೀಮ್ ಬ್ರೋ. NS ತಗೋತಾ ಇರೋದು ಡ್ರೀಮ್ ಅನ್ನೋದಕ್ಕಿಂತ ಆಟ. ಅದು ಇವನು ಒಂದು ಹುಡುಗಿನ ಒಂದ್ ಸೈಡ್ ಲವ್ ಮಾಡ್ತಿದ್ದ. ಆ ಹುಡುಗಿ ಡೈಲಿ ನೋಡ್ತಾ ಇತ್ತು. ಇವನು ಏನು ಹೇಳಿಲ್ಲ. ಆ ಹುಡುಗಿ ಒಂದಿನ ಹುಡುಗನ ಜೊತೆ ಹೋಗ್ಬಿಟ್ಟೈತೆ ಬೈಕಲ್ಲಿ. ಅವನು NS ತಗೊಂಬಂದಿದ್ದಂತೆ ಕರ್ಕೊಂಡು ಹೋಗಕ್ಕೆ. ಅವತ್ತಿಂದ ಆಟಕ್ಕೆ ಬಿದ್ದುಬಿಟ್ಟಾನೆ NS ತಗೋಬೇಕು ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾವು ಬೈಕ್ ತಗೋತೀವಿ ಅಂತಿದಂಗೆ ಮಳೆ ಮೂಡ ಆಗೋಯ್ತಲ್ಲ. ಇದು ನಮ್ಮ ಉಪ್ಪುದು ಫಸ್ಟ್ ಶೋರೂಮ್ ಗಾಡಿ. NS ಏನಕ್ಕೆ ಅಂದರೆ ನಮಗೆ ಬೇಜಾನ್ ಆಪ್ಷನ್ ಇತ್ತು. MT ನೋಡ್ದು, MT ಹೆವಿ ಕನ್ಸ್ಟ್ರಕ್ಟೆಡು. ನಮಗೆ ಇಬ್ಬರು ಕೂತ್ಕೊಂಡ್ರೆ ಮುಗ್ದೇ ಹೋಯ್ತು. ನಮ್ಮಿಬ್ಬರಿಗೆ ಜಾಗ ಸಾಲದಿಲ್ಲ. ಅದು ರಾಕಿ ಬಾಯ್ ಓಡಿಸ್ತಿರ್ತದೆ ಒಬ್ರಿಗೆ ಮಾತ್ರ. ಇನ್ನು ಹೀರೋ ಎಕ್ಸ್ಟ್ರೀಮ್ ನೋಡ್ದು. ಎಕ್ಸ್ಟ್ರೀಮ್ ಏನು ಸಮಸ್ಯೆ ಅಂದರೆ ಲುಕ್ಸು ಚೆನ್ನಾಗೈತೆ. ಈಗ ರೀಸೆಂಟಾಗಿ ಬಂದಿರೋ ಎಡಿಷನಲ್ಲಿ ಆ ಕಡೆಯಿಂದ 2 ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಬಿಟ್ಟವ್ರೆ. ಒಳ್ಳೆ ಕಿವಿ ಹಾಕ್ತಂಗೆ ಕಾಣ್ತೈತೆ. ಅದಕ್ಕೆ ಲುಕ್ ಅಷ್ಟು ಇಂಪ್ರೆಸ್ ಆಗಲಿಲ್ಲ ಅದು. ಇನ್ನು ರೈಡರ್ ಆಪ್ಷನ್ ಇತ್ತು. ರೈಡರು ಏನಿದ್ರು ನನ್ನ ಮಗನಿಗೆ ಸರಿ. ನಮ್ಮ ಹೈಟ್ಗೆ ಅದು ತೊಡೆ ಎಲ್ಲ ನೋವು ನಮಗೆ. ಸೊ ಪಲ್ಸರು NS 125 200 ವ್ಯತ್ಯಾಸನೇ ಇಲ್ಲ, ಒಂದೇ ಥರ ಕಾಣ್ತದೆ. ಲುಕ್ಸ್ ವೈಸ್ ಬೆಂಕಿ, ಪರ್ಫಾರ್ಮೆನ್ಸು ಚೆನ್ನಾಗೈತೆ ಅಂತಾರೆ. ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಫಸ್ಟು ಓಡಿಸ್ಬಿಟ್ಟು. ಹಿಂಗೆ ಹೆವಿ ಪಾಪ್ಯುಲರು. ನಮಸ್ತೆ ಸರ್. ಫೋಟೋ ತೆಗಿಸ್ತಾವ್ರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ನಮ್ಮಪ್ಪ ಗಾಡಿ ತಗೊಳೋದು ಕನ್ಫರ್ಮ್ ಇತ್ತು, ಯಾವಾಗಾರು ಒಂದಿನ ತಗೊಳ್ಳೋನು. ಬಟ್ ಆ ಇನ್ಸಿಡೆಂಟ್ ಆಗಿದ್ದು ಒಳ್ಳೆ KGF ಲೈನ್ ಥರ ಸಿಂಕ್ ಆಗ್ಬಿಡ್ತು. ಅದಕ್ಕೊಂದು ಕಿಡಿ ಬೇಕಷ್ಟೇ. ಅವತ್ತು ಕಾಡ್ಗಿಚ್ಚೆ ಹತ್ಕೊಂಡು ಇಷ್ಟೊಂದು ಬಿಲ್ಡಪ್ ಬೇಕಾ ನಿಮ್ಗೆ? ಯಾವನ ಗೊತ್ತು. ಗಾಡಿ ಡೆಲಿವರಿ ತಗೊಂಡಾಯ್ತು. ಓಡಿಸಿ ನೋಡುವ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ತುಂಬ ಹೈಟ್ ಇದೆ ಗಾಡಿ, ನಮಗೆ ಸರಿಯಾಗುತ್ತೆ. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗೈತೆ ಗಾಡಿ. ಇದ್ಯಾಕೆ ಟೇಪ್ ಹಾಕಿರೋದು? ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತವ. ಮೊದ್ಲೇ ಕಳ್ಳನ ಮಕ್ಳು ಊರಿದು. ಇದು ಫ್ರಂಟ್ ಟೈರಲ್ಲಿ ABS ಇದೆ ಮತ್ತು LED ಲೈಟ್ ಇದೆ. ಅದಕ್ಕೆ 15,000 ರೂಪಾಯಿ ಜಾಸ್ತಿ. ಮಾಮೂಲಿ 125 ನಮಗೆ 123 ಸಿಗೋದು. ಇದು ಸ್ವಲ್ಪ ಮಾಡಿಫೈಡ್ ಇರೋದು, ನ್ಯೂ ಮಾಡೆಲ್ಲು ವಿತ್ ಮೇಜರ್ ಅಂದರೆ ಇದರಲ್ಲಿ ABS ಇದೆ. ಅದಕ್ಕೋಸ್ಕರ ಇದು ನಮಗೆ 143 ನಮ್ಮದು EMI ಅಷ್ಟು ಮುಗಿಯೋದ್ರಲ್ಲಿ ಆಗುತ್ತೆ. 220 lakhs. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. ಇದು NS 125 ನ್ಯೂ ಮಾಡೆಲ್ಲು. ನೋಡ್ಬೋದು ನೀವು ಹಳೆದಕ್ಕೂ ಫ್ರಂಟಲ್ಲಿ ಲುಕ್ ಎಷ್ಟು ವ್ಯತ್ಯಾಸ ಇದೆ ಅಂತ. ಇಲ್ಲಿ LED ಲೈಟ್ಸ್ ಕೊಟ್ಟಿದ್ದಾರೆ. ಮತ್ತು ಇದು ಡಿಸ್ಪ್ಲೇ ಇದೆ. ಮಾಮೂಲಿ ಹಳೆ 125ಅಲ್ಲಿ ಮೀಟ್ರ್ ಗೇಜ್ ತೋರಿಸೋದು. ಇಲ್ಲಿ ಡಿಸ್ಪ್ಲೇ ಇದೆ ಮತ್ತು ಒಂದು USB ಕೇಬಲ್ ಇದೆ. ಗಾಡಿ ಸ್ವಲ್ಪ ದೊಡ್ಡದು ಅಂತಲೂ ಫೀಲ್ ಆಗ್ತಾಯಿದೆ. ಬ್ರೇಕಿಂಗ್ ಮಾತ್ರ ಸಕ್ಕದಾಗೈತೆ. ಗೇರ್ ಶಿಫ್ಟು ಚೆನ್ನಾಗಾಗ್ತಾಯಿದೆ, ಬೆಣ್ಣೆ ಥರ. ನೋಡೋಣ, ಈಗ ಫಸ್ಟ್ 40ಲೇ ಹೋಗಬೇಕು. ಅದು ಇಂಜಿನ್ ಸೀಟಿಂಗ್ ಕೂರೋ ತನಕ. ಅದಾದಮೇಲೆ ಯಾವ ಥರ ಇರುತ್ತೆ, ಫಸ್ಟ್ ಸರ್ವಿಸ್ ಆದಮೇಲೆ ಗಾಡಿ ಕಂಡೀಷನು ಅಂತ ನೋಡಬೇಕು. ಸ್ವಲ್ಪ ಆಕ್ಸಸರೀಸ್ ಹಾಕ್ಸ್ಬೇಕು ಗಾಡಿಗೆ. ಕಲರ್ ತುಂಬ ಚೆನ್ನಾಗಿದೆ, ಇರೋದ್ರಲ್ಲಿ ಇದೆ ಬೆಸ್ಟು. ಬೇರೆ ಕಲರ್ಸ್ ಎಲ್ಲ ಪಕ್ಕಾ ಚಪ್ರೀಸ್ ಥರ ಇತ್ತು. ಅದಕ್ಕೆ ಇದಕ್ಕೋಸ್ಕರ ನಾವು ನ್ಯೂ ಮಾಡೆಲ್ ತೊಗೊಂಡಿದ್ದು. ಈ ಕಲರಲ್ಲಿ ನಮಗೆ ನಾರ್ಮಲ್ 125 ಸಿಕ್ಬಿಟ್ಟಿದ್ರೆ ಅದನ್ನೇ ತಗೊಳ್ಳೋ. ಬಟ್ ಅನ್ಫಾರ್ಚುನೇಟಾಗಿ ಅದಿಲ್ಲ. ಅದರಿಂದ ಇದೇ ಸಿಕ್ತು, ಇದೇ ಸಿಗಬೇಕು ಅಂತಿತ್ತು ಅನಿಸುತ್ತೆ.
ಬಟ್ ಚೆನ್ನಾಗಿದೆ, ಅದಕ್ಕಿಂತ ಇದು ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ ಕೊಡೋ ಕಾಸ್ಟ್ಗೆ. ಮಾಮೂಲಿ ಇದು ಫ್ರಂಟಲ್ಲಿ ABS ಇರೋದ್ರಿಂದ ಗಾಡಿ ತುಂಬ ಚೆನ್ನಾಗಿ ಕಂಟ್ರೋಲ್ ಸಿಗ್ತಾ ಇದೆ. ಇದ್ರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ರೋಡಲ್ಲಿ ಒಳ್ಳೆ ಲುಕ್ಕಾಗಿ ಕಾಣುತ್ತೆ, ಥರ ಅಫಿಷಿಯಲ್ ಆಗೂ ಇದೆ. ಅಪ್ಪು ಅಲ್ಲಿ ಹಿಂದೆ ಬಂದವನೆ, ಹೆವಿ ಖುಷಿ ಆಗ್ಬಿಟ್ಟವನೆ. ಫಸ್ಟು ಶೋರೂಮ್ ಗಾಡಿ ರಿವ್ಯೂ ತೊಗೊಂಡಿರೋದು. ಇಡೀ ಹುಣಸೂರಲ್ಲೇ ABS ಇರೋ ಗಾಡಿ ಫಸ್ಟ್ ತಗೊಂಡಿರೋದು ಅಪ್ಪುನೇ. ಇದೇ ಫಸ್ಟ್ ಗಾಡಿ ಡೆಲಿವರಿ ಆಗಿರೋದು. ಒಂದು ಡ್ರೀಮ್ ಫುಲ್ಫಿಲ್ ಆಯಿತು ಅಂತ ಹೇಳ್ಬೋದು. ಆದಷ್ಟು ಬೇಗ ಎಲ್ಲ ಅನ್ಕೊಂಡಂಗೆ ಆದರೆ ಇನ್ನೊಂದು ಗಾಡಿ ಡೆಲಿವರಿ ತಗೊಳ್ಳೋಣ. ನಾನು ಗೊತ್ತು ಲೇಟ್ ಆಗುತ್ತೆ, ಬಟ್ ಹಾಗೇ ಆಗುತ್ತೆ. ಅವನೊಂದು ಸಿಗ್ನಲ್ ಕಳಿಸಿದಾನೆ ದೊಡ್ಡದಾಗಿ.